ನಮಸ್ಕಾರ ಸ್ನೇಹಿತರೆ ಮತ್ತು ವಿದ್ಯಾರ್ಥಿಗಳೇ, ನಾನು ರಾಮ್ಲಿಂಗ್ ಸರ್. ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ 8ನೇ ತರಗತಿಗೆ ಅನ್ವೇಷಣೆ ಎಂಬ ಪದ್ಯವಿದೆ. ಈ ಪದ್ಯವನ್ನು GS ಶಿವರುದ್ರಪ್ಪನವರು ಬರೆದಿದ್ದಾರೆ. ಅದ್ಭುತವಾದ ಮತ್ತು ಅರ್ಥಗರ್ಭಿತವಾದ ಈ ಜೀವನದ ರಹಸ್ಯವನ್ನು ತಿಳಿಸುವ ಪದ್ಯ ಇದಾಗಿದೆ. ಇದನ್ನು ವಿದ್ಯಾರ್ಥಿಗಳಷ್ಟೇ ಅಲ್ಲ, ಪಾಲಕರೂ ಸಹಿತ ಕೇಳಬೇಕು. ಈ ಪದ್ಯವನ್ನು ನಾನು ಇಲ್ಲಿ ಹಾಡಿನ ಮೂಲಕ ವ್ಯಕ್ತಪಡಿಸುತ್ತೇನೆ. ನಂತರ ಇದರ ಭಾವಾರ್ಥವನ್ನು ಸಹಿತ ತಿಳಿಸುತ್ತೇನೆ. ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲಿಗೆಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲಿಗೆಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟೋ ಕಷ್ಟವು ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಎಷ್ಟೋ ಕಷ್ಟವು ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಗುರುತಿಸದಾದೆವು ನಮ್ಮೊಳಗೆ. ದೇವರು ಎಂದ ತಕ್ಷಣ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಇಲ್ಲಿ GS ಶಿವರುದ್ರಪ್ಪನವರು ದೇವರು ಎಲ್ಲಿದ್ದಾನೆ ಅಂದರೆ, ಇಲ್ಲದ ದೇವರನ್ನು ನಾನು ಎಲ್ಲೆಲ್ಲಿ ಹುಡುಕಿದೆ, ಕೊನೆಗೆ ಆ ದೇವರು ಎಲ್ಲಿ ಸಿಕ್ಕ ಎಂಬುದರ ಸಾರಾಂಶವೇ ಈ ಪದ್ಯವಾಗಿದೆ. ಇಲ್ಲದ ದೇವರನ್ನು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹೋಗಿ ಹುಡುಕಿದೆ, ಆದರೆ ಆ ದೇವರು ನನಗೆ ಅಲ್ಲಿ ಸಿಗಲೇ ಇಲ್ಲ. ಅದು ನಮ್ಮ ಪ್ರೀತಿ ಸ್ನೇಹಗಳ ರೂಪದಲ್ಲಿ ಸಿಕ್ಕ. ಅದನ್ನು ನಾನು ಗುರುತಿಸದೆ ದೇವರನ್ನು ಎಲ್ಲೆಲ್ಲೋ ಹುಡುಕಿದೆ ಎಂದು ಈ ಪದ್ಯದಲ್ಲಿ ಹೇಳಲಾಗಿದೆ. ನಂದನವಾಗಲಿ ಬಂಧನವಾಗಲಿ ಅಂದರೆ ಸಂತೋಷವಾಗಲಿ ದುಃಖವಾಗಲಿ ಎಲ್ಲ ಇವು ನಮ್ಮೊಳಗೇ ಇದೆ. ನಮ್ಮೊಳಗಿನ ಪ್ರೀತಿಯ ತಿಳಿಯನ್ನು ದ್ವೇಷ ಅಸೂಯೆ ಎಂಬ ಭಾವನೆಗಳಿಂದ ಕಲಕದೆ ಇದ್ದರೆ ನಾಲಿಗೆಗೆ ಅಮೃತದ ಸವಿ ಸಿಗುತ್ತದೆ, ಜೀವನ ಹಿತವಾಗಿರುತ್ತದೆ. ನಾವೆಲ್ಲ ದೈಹಿಕವಾಗಿ ಎಷ್ಟೇ ಹತ್ತಿರವಿದ್ದರೂ ಸಹಿತ ನಮ್ಮ ಅಹಂಕಾರದಿಂದ ನಮ್ಮ ಸುತ್ತಮುತ್ತ ಅಹಂಕಾರದ ಕೋಟೆಯನ್ನು ಕಟ್ಟಿಕೊಂಡು ದೂರ ನಿಲ್ಲುತ್ತೇವೆ. ನಾವೆಲ್ಲ ಬದುಕುವುದು ಕೆಲವೇ ವರ್ಷಗಳಾದರೂ ಇಲ್ಲಿ ಹೊಂದಾಣಿಕೆ ಎಂಬುದು ಕಷ್ಟಕರವಾಗಿದೆ. ಒಬ್ಬರನ್ನು ಕಂಡರೆ ಒಬ್ಬರು ದ್ವೇಷ, ಹೊಂದಾಣಿಕೆ ಎಂಬುದೇ ಇಲ್ಲ. ಹಾಗಾಗಬಾರದು. ಎಲ್ಲರೂ ಪ್ರೀತಿ ಸ್ನೇಹಗಳಿಂದ ಹೊಂದಿಕೊಂಡು ಬದುಕಬೇಕು, ಅಲ್ಲಿಯೇ ದೇವರು ಸಿಗುತ್ತಾನೆ ಎಂಬ ಆಶಯವನ್ನು ಕವಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಪದ್ಯ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.